MI16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ಮತ್ತೆ ಇವತ್ತು ಒಂದಿಷ್ಟು ಮಾತಾಡುವಂಥದ್ದು ಹೊಸದಂತೂ ಏನಲ್ಲ, ಆದರೆ ಇದು ಮಾತಾಡಲೇಬೇಕಾದಂಥದ್ದು. ಯಾಕಂದ್ರೆ ಇಲ್ಲಿಯವರೆಗೆ ಆದಂಥ ಘಟನೆಗಳು ನೋಡ್ತಾ ಬಂದಾಗ ಇದನ್ನೆಲ್ಲ ಮುಚ್ಚಾಗ್ತಾ ವ್ಯವಸ್ಥಿತವಾಗಿ ಮುಚ್ಚಾಗ್ತಾ ಬಂದಿದೆ. ಇಲ್ಲಿಯೇ ಪಟ್ಟಭದ್ರ ಹಿತಾಸಕ್ತಿಗಳು ಅವರು ಯಾರು ಅನ್ನೋದನ್ನು ಕೆಲವರು ಊಹೆ ಮಾಡಿ ಹೇಳ್ತಾ ಇದ್ದಾರೆ. ಸರಿ ಇರ್ಬೋದು, ತಪ್ಪಿರ್ಬೋದು, ಆ ಮಾತು ಬೇರೆ. ಆದರೆ ಇದನ್ನು ಮುಚ್ಚಿ ಹಾಕಿದ್ದೇನು ಸುಳ್ಳಲ್ಲ. ಇಲ್ಲಿವರೆಗೆ ನಡೆದಂಥ ಘಟನೆ ಒಂದಲ್ಲ ಎರಡಲ್ಲ, ನೂರಾರು ಸಾವುಗಳಲ್ಲೇ 1974 ನಮ್ಮ ಬಾಲಣ್ಣವ್ರು ಬೆನ್ನತ್ತಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸೌಜನ್ಯಗಳ ತಾಯಿ ಹೈಕೋರ್ಟ್ಗೆ ಹೋಗಿ ತಮ್ಮ ಈ 74 ಶವಗಳ ಬಗ್ಗೆ ಯಾರು ಏನು ಎಂದು ಪ್ರತ್ಯೇಕವಾದಂಥ FIRಗಳು ಎಲ್ಲಿ ಅಂತೇಳಿ ಕೇಳಿದಂಥದ್ದಾಗಿರ್ಬೋದು. ಇದರಿಂದಾಗಿ ಒಂದು ಹೊಸ ಸಂಚಲನ ಮೂಡಿಬಿಟ್ಟದೆ ಇವತ್ತು. ಯಾಕಂದ್ರೆ ಇಲ್ಲಿವರೆಗೆ ಮುಚ್ಚಾಕಿದ್ದು ಎಲ್ಲ ಪ್ರಕರಣ 79ರಿಂದ ನಿರಂತರವಾಗಿ ನಡೀತಾ ಬಂದದ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ ಅಷ್ಟೇ ಅಲ್ಲ, ಅದು ವಾಸ್ತವದ ನೆಲೆಗಟ್ಟಲೆ ದಾಖಲೆಗಳು ಸಹಿತ ಆಗಿದ್ದಾವೆ. ಯಾಕಂದ್ರೆ ಲಂಕೇಶ್ ಅವರ ತಮ್ಮ ಪತ್ರಿಕೆಯಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಬರೆದ್ರು ಆ ಸಂದರ್ಭದಲ್ಲೇ. ಆದರೆ ಇಂದಿನಷ್ಟು ಅವತ್ತು ಡಿಜಿಟಲ್ ಮೀಡಿಯಾ, ಅದರಲ್ಲೂ ಯೂಟ್ಯೂಬ್, ಅದರಲ್ಲೂ ಇನ್ನುಳಿದ ಮೀಡಿಯಾಗಳು ಆ ರೀತಿ ಬೆಳವಣಿಗೆ ಆಗಿರಲಿಲ್ಲ. ಲಂಕೇಶ್ ಪತ್ರಿಕೆ ಈ ರಾಜ್ಯದ ಕೆಲವು ಬುದ್ಧಿವಂತರು ಹೋಗಿ ಮುಟ್ಟಿದ್ರಿಂದಾಗಿ ಅದು ಸಹಜವಾಗಿ ಮುಚ್ಚಿ ಹಾಕುವಂಥ ಕೆಲಸಗಳು ಅವ್ರಿಗೆ ಸಹಜವಾಗಿ ಹೋಗಿಬಿಡ್ತು. ಆದರೂ ದೊಡ್ಡ ಸಾಹಸವನ್ನು ಲಂಕೇಶ್ ಅವರ ಮಗಳು ಗೌರಿ ಲಂಕೇಶ್ ಮಾಡಿದ್ದೇನು ಸುಳ್ಳಲ್ಲ. ಆವತ್ತಿಂದ ಮುಚ್ಚಾಗ್ತಾನೆ ಬಂದಿದೆ. ಯಾರು ಅವರು ಇವತ್ತಿಗೆ ಒಂದು ಹಂತಕ್ಕೆ ಬಂದು ನಿಂತಿದ್ರು? ಎಷ್ಟು ವರ್ಷ ಆಯ್ತು ನೋಡ್ರಿ ಇವತ್ತಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 79, 80 ದಶಕ ಹಿಡ್ಕೊಂಡು 80, 90, 2000, 2025 ತನಕ ಹಾಗೆ ಬರ್ತಾನೆ ಇದೆ, ದಾಟ್ತಾನೆ ಇದೆ. ಅಂದ್ರೆ ಎಷ್ಟು ದಶಕಗಳಾದವಪ್ಪ ಅಂತಂದ್ರೆ 20-45 ವರ್ಷಗಳಿಂದ ನಡೀತಾ ಇದೆ ಇದು. ಇದಕ್ಕೆ ಅಂತ್ಯ ಯಾವಾಗ ಅಂತ ಯಾರಿಂದ ಇವತ್ತಿಗೂ ಪತ್ತೆ ಆಗ್ತಾ ಇಲ್ಲ. ಇದು ಭಾಳ ನೋವಿನ ಕೆಲಸ. ನಾವಿವತ್ತು ಪಾಪ ಒಬ್ಬರಿಗೆ ಇನ್ನೊಬ್ರಿಗೆ ಮಾತಾಡಲೇಬಾರ್ದು, ದಾಖಲೆಗಳಿಲ್ಲದ. ಇವತ್ತು ನಾವು ಹೆಗ್ಗಡೆ ಅವ್ರಿಗೆ ನಾವು ಆರೋಪಗಳೊಂದಿಷ್ಟು ಜನ ಮಾಡಿದ್ದಾರೆ. ಅವ್ರಿಗೆ ಊಹೆ ಅದಿಲ್ಲ, ಅದು ಇರ್ಬೋದು ಇಲ್ಲದೋ ಇರ್ಬೋದು. ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ಅದರಲ್ಲೂ ಭೂ ಹಗರಣಗಳ ಬಗ್ಗೆ ಬಂದಾಗ ಸಹಜವಾಗಿ ಅವರ ಹಸ್ತಕ್ಷೇಪ ಇದೆ ಅನ್ನೋದು ಕಂಡು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಯಾಕೆ ಅವ್ರ ಮೇಲೆ ಹೋಗ್ತಾ ಇದೆಯಪ್ಪ ಅಂತಂದರೆ, ಸಹಜವಾಗಿ ಈ ಧರ್ಮಸ್ಥಳದ ಮುಖ್ಯಸ್ಥರು ಯಾರು? ಧರ್ಮಾಧಿಕಾರಿ. ಅವ್ರಿಗೆ ಈ ಸಣ್ಣ ಹಳ್ಳಿಯಲ್ಲಿ, ಚಿಕ್ಕ ಹಳ್ಳಿ ಹಿಡಿತಿರುವಂಥ ಈ ಎಲ್ಲ ಒಂದು ಹತ್ಯೆಗಳು ಪ್ರಕರಣಗಳ ಬಗ್ಗೆ ತನಿಖೆ ಇಷ್ಟೊಳಗೆ ಅವರು ಮಾಡಿಸ್ಬೋದಾಗಿತ್ತಲ್ಲ, ಅವರು ಹೇಳ್ಬೋದಾಗಿತ್ತಲ್ಲ ಯಾರಂತೇಳಿ. ಅವ್ರಿಗೂ ಸಿಗಲಾರದಷ್ಟು ದೂರದಲ್ಲಿದ್ದಾರೆ ಈ ಕೊಲೆಗಡಕರು, ಈ ಹತ್ಯಾಕಾರರು, ಈ ಅತ್ಯಾಚಾರಿಕಾರರು. ಇದನ್ನು ಭಾಳಷ್ಟು ನಾವು ಪ್ರಶ್ನೆ ಮಾಡಿ ಈ ನೆಲೆಗಟ್ಟಲೆ ಸಮಸ್ಯೆ ಪಟ್ಟಿದ್ದು. ಕೆಲವೊಂದು ದಾಖಲೆಗಳು ಸಹಿತ ದಾಖಲಾಗಿದ್ದು. ಪದ್ಮಲತಾಂದಾಗಿರ್ಬೋದು, ವೇದವಲ್ಲಿಯವರಾಗಿರ್ಬೋದು, ಇವರೆಲ್ಲರೂ ಅವರ ಆ ಸಂಸ್ಥೆಗಳಲ್ಲಿ ದುಡಿತಿರುವಂಥ ವ್ಯಕ್ತಿಗಳಾಗಿದ್ದರು. ಭೂ ಹಗರಣ ಬಗ್ಗೆ ಅವ್ರ ತಂದೆ ಅಥವಾ ಅವ್ರ ಸಂಬಂಧಿಗಳೆಲ್ಲ ಭಾಗಿಯಾದಂಥ ಸಂದರ್ಭದಲ್ಲೇ ಅವರನ್ನು ಮುಗಿಸುವಲ್ಲೇ ಹೆಗ್ಗಳವ್ರ ಕೈವಾಡಿದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ದು. ಆದರೆ ಇವತ್ತಿನವರೆಗೂ ಅದು ಪ್ರೂವ್ ಆಗಿಲ್ಲ. ಅಂದಾಗ ಇವ್ರು ಕೇವಲ ಆರೋಪಗಳು ಮಾತ್ರ, ಅವರ ಅಪರಾಧಿ ಅಲ್ಲ ಅನ್ನೋದಷ್ಟು ಸ್ಪಷ್ಟ. ಹಾಗಾದ್ರೆ ಅಪರಾಧಿ ಯಾರು ಇವತ್ತಿಗೆ? ಏನೋ ಒಂದು, ಯಾಕಂದ್ರೆ ನೋಡಿ, ಚೆನ್ನೈ ಬಂದ ಅವ ಮೂಲತಃ ಭೀಮಂತಾಗಿ ಬಂದ. ಏನೋ ಬಂದ ತಕ್ಷಣ ನಮ್ಮ ಏನಪ್ಪ ಅಂದ್ರೆ ಸಮೀರ್ MD ಇದ್ದಂಥವ್ರು ಈ ಸಾಕ್ಷಿದಾರ ಬಂದ, ಸತ್ಯವಾಗಿ ಬರ್ತದೆ ಪಾಪ. ಏನೋ ವಿಡಿಯೋ ಮಾಡಿಬಿಟ್ರು, ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವೂ ಆಯಿತು. ಅದು ಸಿಕ್ಕಿದ್ದೇನಕ್ಕೆ ಕೊನೆ ಸಿಕ್ಕಿದ್ದೇನಪ್ಪ ಅಂತಂದ್ರೆ, ತೇಮ್ರೋಡಿ ಅದ್ರ ಜೊತೆಗೆ ಮಠ್ಯನವರು ಒಂದು 4-5-6 ಜನ, ವಿಠಲಗೌಡ ಆಗಿರ್ಬೋದು, ಇವರೆಲ್ಲರೂ ಇವರೇ ಆರೋಪಿಗಳು, ಇವರು ಸುಳ್ಳುಗಾರರು, ಇವರು ಸತ್ಯ ಹೇಳ್ತಾ ಇಲ್ಲ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಅಭಿಪ್ರಾಯ ಮೂಡಿಬಿಡ್ತೀವಂತೆ. SITಯನ್ನು 2 ದಶಕಗಳ ನಡೆದಂಥ ಘಟನೆಗಳ ಬಗ್ಗೆ, ಈ ದುರಂತಗಳ ಬಗ್ಗೆ ತನಿಖೆ ಮಾಡಲಿ ಅಂದ್ರೆ ಅದು ಕೇವಲ ಆ ಚೆನ್ನೈ ಸುತ್ತ ಗಿರಿಕಿ ಹೊಡ್ಲಿಕ್ಕೆ ಶುರು ಮಾಡಿಬಿಡ್ತು. ಆ ಸುಳ್ಳು ಅವ್ರು ಹೇಳಿದ್ದು ಭಾಳಷ್ಟು, 106 ಬರಲಿಲ್ಲ, ಅಲ್ಲಿ ಏನೋ ಅಸ್ಥಿಪಂಜರಗಳು ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ ಅಂತೇಳಿ ಅದು ಒಂದು ಬೇರೆ ರೂಪಲ್ಲಿ ಹೇಳ್ತು. ಅಂದ್ರೆ ಇಲ್ಲಿವರೆಗೆ ಮಾಡಿದಂತಹ ಹುಡುಕಾಟದ ಸಂಶೋಧನೆಯ ಪ್ರಯತ್ನಗಳೆಲ್ಲ ನದಿಯಲ್ಲಿ ಅಥವಾ ನೀರಲ್ಲಿ ಉಣಚಿ ತೊಳೆದಂಗೆ ಆಗಿ ಹೋಗ್ಬಿಡ್ತು ಅನ್ನೋಂಥ ಮಾತಾಗಿ ಹೋಗ್ಬಿಟ್ಟರೆ ಇವತ್ತು. ಅದಕ್ಕಾಗಿ ಇವತ್ತು ಇದು ಹೊಸದಾಗಿ ಬಂದದ.
ನಮ್ಮ ಬಾಲಣ್ಣವರು ಮತ್ತು ಕುಸುಮಾವತಿ ಅವರು ಕೂಡಿಕೊಂಡು ಹೈಕೋರ್ಟ್ನಲ್ಲಿ ಹೋಗಿದ್ದಾರೆ. ಯಾರು ಇವರು 74 ಜನ ಅನ್ಐಡೆಂಟಿಫೈಡ್, ಇವ್ರು ಎಲ್ಲಿಂದ ಬಂದರು, ಇವರು ಸಂಬಂಧಿಕರು ಯಾರು, ಯಾರು ಇವರು, ಏನು ಎಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವು FIR ಎಲ್ಲಿದ್ದಾವ, ಅದ್ರ ರಿಪೋರ್ಟ್ಸ್ ಎಲ್ಲಿದ್ದಾವೆ, ಇದು ಕೇಳ್ತಾ ಇದ್ದಾರೆ. ಇದು ಮೂಲಕ ಕೈ ಹಾಕಿದಂಥದ್ದಾಗಿಬಿಟ್ಟದಂತೆ. ಇದರ ಮೂಲಕ ಕೈ ಹಾಕಿದ ಇದನ್ನು ಮಾಡಿದವರು ಯಾರಪ್ಪ? ಒಂದೊಂದಿನ ಪೊಲೀಸ್ ಅಧಿಕಾರಿಗಳು, ಆವತ್ತಿನ ಅಲ್ಲಿಯ ಕಂದಾಯ ಅಧಿಕಾರಿಗಳು ಅಥವಾ ಅಲ್ಲಿಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಂಬಂಧಿಸಿದವರು, ಅದು ಅಧ್ಯಕ್ಷರು, ಇವರೆಲ್ಲ ಬರುವಂಥವ್ರು. ಇವರೆಲ್ಲರೂ ಹಿಡಿದಾಗ ಮಾತ್ರ ಇವರೆಲ್ಲರೂ ಎನ್ಕ್ವೈರಿ ಮಾಡಿ ಸತ್ಯ ಏನು ಅನ್ನೋದು ಹೊರಗೆ ಹಾಕಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇನ್ನೂ ಅನೇಕ ಘಟನೆಗಳಿದ್ದಾವೆ, ಅಟ್ಲೀಸ್ಟ್ 74 ಘಟನೆಗಳ ಬಗ್ಗೆ. ಅಂದರೆ ಈಗಾಗಲೇ ನಾನು ಹಲವು ಸಲ ರೆಫರ್ ಮಾಡಿದ್ದೀನಿ. ಇಲ್ಲಿ ಉಗ್ರಪ್ಪನವರ ವರದಿಯಲ್ಲಿ 477 ಇಂಥ ಕೇಸುಗಳಿದ್ದಾವಂತ. ಇವು ಯಾವಕ್ಕೂ ಇವತ್ತಿಗೆ ಉತ್ತರ ಸಿಗ್ತಾ ಇಲ್ಲ, ಯಾರಪ್ಪ ಇವರು ಅಂತ ಸಿಗ್ತಾ ಇಲ್ಲ. ಆದರೆ ಈ ಸಲ ಮಾತ್ರ ಸಿಗ್ಬೋದು ಅಂತೇಳಿ. ಆದರೆ ಇದರಿಂದ ಹೇಗೆ ತಪ್ಪಿಸ್ಕೋಬಹುದು ಇವರು ಅನ್ನೋದು ಸಹಿತ ಒಂದು ಕುತೂಹಲ ಮೂಡುವಂಥ ಪ್ರಶ್ನೆ ಆಗಿದೆ ಇವತ್ತು. ಯಾಕೆ ಇನ್ನೂ ತಪ್ಪಿಸ್ಕೊಂಡು ಬಂದಿದ್ದಾರೆ, ಏನೇನೋ ಮಾಡ್ತಾ ಬಂದಿದ್ದಾರೆ. ಕೊನೆಗೆ ಈ ನಮ್ಮ ದೇವಾಲಯದ ಸಂತ್ರಸ್ತ ಅನ್ನೋದು ವಾದಕ್ಕೆ ಬಂದಿದ್ದಾರೆ. ಸಂತ್ರಸ್ತ ಹೌದು, ನಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ, ಭಕ್ತಾದಿಗಳು ಕಡಿಮೆ ಆಗ್ತಾ ಇದ್ದಾರೆ, ಇಲ್ಲೇ ಆದಾಯ ಕಡಿಮೆ ಆಗ್ತಾ ಇದೆ, ಇದರಿಂದ ಇವರು ಮಾತಾಡುವಂಥ ಮಾತುಗಳಿಂದ ನಮ್ಮ ಧರ್ಮಸ್ಥಳಕ್ಕೆ ಹಾನಿ ಆಗ್ತದಂತ, ಅದಕ್ಕೆ ಸಂತ್ರಸ್ತರು ಅಂತೇಳಿ ಈ ನಾಡಿನ ಪ್ರಖ್ಯಾತ ಶ್ರೀಮಂತರ ವಕೀಲ ನಮ್ಮ ನಾಗೇಶ್ ಅವರು, ಸಿ ವಿ ನಾಗೇಶ್ ಕಾಂತರವರು, ಅವನು ತಂದು ನಿಲ್ಲಿಸ್ತಾ ಇದ್ದಾರೆ. ಅದರಿಂದ ಯಾವ ರೀತಿ ಇದನ್ನು ಮುಗಿಬಹುದು ಅಂತ ಇದು ತರ್ಕ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಇದುವರೆಗೆ ಮುಚ್ಚಿ ಹಾಕಿದಂಥ ಘಟನೆಗಳು ನಿಂತಾ ಬಂದಾಗ ಇದು ಮುಚ್ಚಿ ಹೋಗ್ಬೋದಾ ಈ ಕೇಸು ಅನ್ನುವಂಥದ್ದು. ಯಾಕಂದ್ರೆ ಘಟನೆಗಳಾಗಿದ್ದವರಿಲ್ಲ, ಇದರಿಂದ ಯಾರೋ ದೊಡ್ಡ ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ನಾನು ಇವ್ರು ಹೆಗ್ಡೆಯವರಿದ್ದಾರೆ ಮತ್ತೊಬ್ಬರಿದ್ದಾರೆ ಅಂತ ಹೇಳಿ ಹೊರಟಿಲ್ಲ, ಇಲ್ಲ. ಯಾಕಂದ್ರೆ ಇದ್ದಾರೆ ಇಷ್ಟು ಮಾದ ಸತ್ಯ, ಅದನ್ನು ಹುಡುಕವ್ರು ಯಾರು. ಅದಕ್ಕೆ ಹೇಳುವಂಥದ್ದು ಸರ್ಕಾರ ದೃಢ ಮನಸ್ಸು ಮಾಡಿ ಅದೇ ಕಾಲಕ್ಕೆ ಎನ್ಕ್ವೈರಿ ಮಾಡುತ್ತಿರೋ ತನಿಖಾ ಸಂಸ್ಥೆಯನ್ನು ಪ್ರಬಲವಾಗಿ ಸ್ವತಂತ್ರ ವರ್ಕ್ ಮಾಡೋದು ಬಿಟ್ಟರೆ ಪೊಲೀಸರು ತೆಗಿತಾರೆ ಹುಡುಕಾಡಿದ್ದನ್ನು, ಪೊಲೀಸ್ ಸ್ವತಂತ್ರ ಬಿಡಬೇಕದನ್ನು. ಅದ್ರ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು, ಅದ್ರ ಧರ್ಮದ ಹಸ್ತಕ್ಷೇಪ ಆಗಬಾರ್ದು, ಮತ್ತೊಬ್ಬರ ಹಸ್ತಕ್ಷೇಪ ಆಗಬಾರ್ದು. ಅವರು ಫ್ರೀ ಆ್ಯಂಡ್ ಫ್ರಾಂಕ್ ಆಗಿಬಿಟ್ರೆ ಪೊಲೀಸರು ಹುಡುಕಿ ತೆಗಿತಾರೆ. ಗೊತ್ತದ ಪೊಲೀಸರು ಗೊತ್ತಿಲ್ಲ ಅಂತಲ್ಲ. ಯಾಕಂತಂದ್ರೆ ಆಲ್ರೆಡಿ SIT ನಿಮಿಷದಲ್ಲಿ ಪೊಲೀಸರು ಅದು ಹಿಂದಿದ್ದಂಥ ಅಲ್ಲಿ ಪೊಲೀಸರು ಅವರಿಗೆಲ್ಲ ಗೊತ್ತದ ಡೆವಲಪ್ಮೆಂಟ್ಗಳು. ಅವರಿಗೆ ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ, ಅದಕ್ಕೆ ಅದರ ರಾಜಕೀಯ ಹಸ್ತಕ್ಷೇಪ ಆಗದೆ ಹೋದ್ರೆ ಖಚಿತವಾಗಿ ಇವ್ರು ಯಾರು ಅನ್ನೋದು ಇವತ್ತು ಹೊರಗೆ ಬರ್ತದೆ. ಆದರೆ ಅದು ಆಗ್ತಾ ಇಲ್ಲ. ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಮಾಡ್ತಾ ಇಲ್ಲ, ಕಾಂಗ್ರೆಸ್ಸು ಮಾಡ್ತಾ ಇಲ್ಲ, BJP ಮಾಡ್ತಾ ಇಲ್ಲ, JDS ಮಾಡ್ತಾ ಇಲ್ಲ. ಈ ಮೂರೂ ಪಕ್ಷಗಳ ನಾಯಕರು ಧರ್ಮಸ್ಥಳದ ಭಕ್ತರು ಇವರೆಲ್ಲ. ಅದರ ಧರ್ಮಾಧಿಕಾರಿಗಳ ಏನಪ್ಪ ಅಂದ್ರೆ ಧರ್ಮಾಧಿಕಾರಿಗೆ ಶರಣ ಹೋದಂಥವ್ರೆಲ್ಲ ಇವರು ಇವತ್ತು ಸತ್ಯವನ್ನು ಹುಡುಕಿಸ್ಕೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ ಇದನ್ನು ಧರ್ಮಾಧಿಕಾರಿಗಳು ಇದ್ದಾರೆ ಅಂತ ಹೇಳಿ ಹೊರಟಿಲ್ಲ. ಆದರೆ ಯಾರವರು ಇಷ್ಟು ಪ್ರಭಾವಿ ಸರ್ಕಾರಗಳನ್ನ ಅಲ್ಲಾಡಿಸುವಂತಹ, ಸರ್ಕಾರಗಳನ್ನ ಮೌನ ಮಾಡಿಸುವಂತಹ, ನ್ಯಾಯಾಂಗಕ್ಕೂ ಸಹಿತ ತಮ್ಮ ಪ್ರಭಾವವನ್ನು ಬೀರುವಂತಹ, ಯಾಕೆ ಇದು ಕೆಲವೊಂದಿಷ್ಟು ಆರ್ಡರ್ಗಳಾಗಿದ್ದರಿಂದ ಗಮನಿಸಿದಾಗ ಸಹಜವಾಗಿ ಯೂಟ್ಯೂಬ್ರು ಏನೋ ಸತ್ಯ ಹೇಳಿ ಪ್ರಯತ್ನ ಮಾಡಿದಾಗ ಇಂಥವು ಕೂಡುದು ಅನ್ನುವಂಥ ಒಂದು ಆರ್ಡರ್ ಸಹಿತ ಆಗಿದ್ದನ್ನು ನಾವು ಇಲ್ಲಿ ಗಮನಿಸಿದಾಗ ಎಲ್ಲ ಈ ದೇಶದಲ್ಲಿ ಸ್ವತಂತ್ರ ಇಲ್ವ, ಮಾತನಾಡೋ ಸ್ವತಂತ್ರ ಇಲ್ವ, ಹಕ್ಕಿಲ್ವಾ ಅನ್ನುವಂಥ ಪ್ರಶ್ನೆ ಸಹಿತ ಉದ್ಭವ ಆದಾಗ ಮತ್ತು ಕೊನೆಗೆ ನ್ಯಾಯಾಂಗನ ಅದನ್ನು ಪರಿಹಾರ ಮಾಡಿ ಮಾತಾಡಿ ಹೋಗ್ತದ. ಅದರ ಆಧಾರಗಳ ಮೇಲೆ ಮಾತಾಡ್ರಿ ಅಂತ. ಅದೇ ಆಧಾರ ಅದಾವ, ಅಲ್ಲಿ ಸತ್ತ ಹೆಣಗಳಿದ್ದಾವೆ 74. ಈ FIRಗಳು ಏನು ಎಂಟು ಹೇಳಬೇಕಾಗಿದೆ, ಇಲ್ಲದ ಡಾಕ್ಯುಮೆಂಟ್ಸ್ ಎಲ್ಲಿದ್ದು ಬಂದವರು 74 ಜನ, ಒಬ್ಬರಲ್ಲ ಇಬ್ಬರಲ್ಲ ಬಂದಿದ್ದಾರೆ. ಇನ್ನೂ ಅದ 470 ಇದ್ದಾರೆ. ಅವ್ರು ಯಾರು ಎಂಟು ಇವತ್ತು ಹುಡುಕಬೇಕಾಗಿದೆ. ಯಾಕಂದ್ರೆ ಅದು ನಡೆದ ಘಟನೆ ಅಲ್ಲೇ, ಅದು ಹಿಂದಿದ್ದವ್ರು ಹುಡುಕಬೇಕಾಗಿದೆ. ಇದೇನು ಅಸಾಧ್ಯನ? ನಮ್ಮ ಪೊಲೀಸ್ ಇಲಾಖೆಗೆ ಅಸಾಧ್ಯದ? ಇದೆಲ್ಲ ಸಾಧ್ಯದ, ಪೊಲೀಸ್ ಇಲಾಖೆಗೇನು ಸಾಧ್ಯದ. ಯಾಕಂದ್ರೆ ಅವರಿಗೆ ಗೊತ್ತು. ಈಗ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣದಲ್ಲಿದ್ದಂಥ ದಾಖಲೆಗಳಾಗಿದ್ದು ಅಲ್ಲಿ ಪೊಲೀಸರು ನಿಶ್ಚಿತವಾಗಿ ಗೊತ್ತು ಯಾರು ಏನು ಅಂತೇಳಿ. ಆದರೆ ಅವರನ್ನು ಬಾಯಿ ಬಿಡಿಸೋರು ಯಾರು ಅಂತ ಅದನ್ನು ಬಾಯಿ ಬಿಡಿಸ್ಬೇಕು ಹೊರಟ್ರೆ ಅಲ್ಲಿ ರಾಜಕಾರಣಿಗಳು ಬರ್ತಾ ಇದ್ದಾರೆ. ಯಾರ್ದೋ ಪ್ರಭಾವದಿಂದ ರಾಜಕಾರಣಿಗಳು ಸಹಿತ ಇಲ್ಲಿ ಶರಣಾಗ್ತಾ ಇದ್ದಾರೆ, ಅಥವಾ ತಮ್ಮ ರಾಜಕೀಯ ಒಂದು ಏನಪ್ಪ ಹೋಟ್ಗಾಗಿ. ಯಾಕೆಂದರೆ ಧರ್ಮಸ್ಥಳದ ಪ್ರಭಾವ ಎಲ್ಲ ಕಡೆ ಇರೋದ್ರಿಂದಾಗಿ ನಾವು ಧರ್ಮಸ್ಥಳದ ಬಗ್ಗೆ ಏನಾದರೂ ತಪ್ಪಾಗಿ ಡಿಸಿಷನ್ ತೊಗೊಂಡ್ರೆ, ಅಲ್ಲಿಯ ವಿಚಾರಕ್ಕೆ ಅಥವಾ ಭಕ್ತಾದಿಗಳ ಬಗ್ಗೆ ಅಭಿಪ್ರಾಯ ತೆಗೆದುಕೊಂಡ್ರೆ ಏನೋ ಹೇಳಿದರೆ ಅದು ತಪ್ಪಾಗ್ಬೋದು, ನಾಳೆ ನಮಗೆ ಪಾರ್ಟಿಗೆ ಮುಳುವು ಆಗ್ಬೋದು ಅನ್ನೋಂಥ ಭಯದಿಂದ ಅಥವಾ ಮತ್ತಾವುದೋ ಕಾರಣದಿಂದ ಈ ರಾಜಕಾರಣಿಗಳು ಅದನ್ನು ಹೊರಗೆ ಹಾಕ್ತಾ ಇಲ್ಲ. ಜೊತೆಗೆ ಅಧಿಕಾರಶಾಹಿ ವರ್ಗದವರು ಹೊರಗೆ ಹಾಕ್ತಾ ಇಲ್ಲ. ಯಾಕೆ ಅಧಿಕಾರಿಗಳು ಕೇಳಿ ಹೇಳ್ತಾರೆ, ನಾವು ಏನು ಮಾಡೋಣ, ಮೇಲಿಂದ ಆರ್ಡರ್ ಈ ರೀತಿ ಅದ ಅಂಥೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಯಾಕೆ ನಮ್ಮ ಅಧಿಕಾರಿಗಳು ಹೇಗಪ್ಪ ಅಂತಂದ್ರೆ ಆಡಳಿತಾರೂಢ ಪಕ್ಷದ ದಾಸರು. ಇದರಲ್ಲಿ ಎರಡು ಅಭಿಪ್ರಾಯನೇ ಇಲ್ಲ. ಆಡಳಿತಾರೂಢವಾಗಿ ಏನು ಹೇಳ್ತಾರೆ, ಎಲ್ಲೋ ಒಬ್ಬರು ಇರ್ಬೋದು ದಿಟ್ಟವಾಗಿ ಎದುರಿಸುವಂಥವ್ರು, ಆದರೆ ಅವರ ಧ್ವನಿಗೆ ಬೆಲೆ ಇಲ್ಲ ಅನ್ನೋದು ಸಹಿತ ನಾವು ಈ ಪ್ರತಿದಿನ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು 74 ಕೇಸನ್ನು ಬಾಲಣ್ಣವರು ಅವತ್ತೇನು ಎತ್ತಿದ್ದಾರೆ,
ಈ ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ. ಮತ್ತು ಬಾಲನ್ ಅವರು ಸಿವ್ಡ್ ಇದ್ದಾರೆ. ಹಿ ಈಸ್ ಎ ವೆರಿ ವೆಲ್ ಸಿವ್ಡ್ ಆ್ಯಂಡ್ ಆ್ಯಕ್ಚುಲಿ ವೇರ್ ಇಟ್ ಈಸ್ ದ ಫಾಲ್ಟ್ ಹಿ ಈಸ್ ದ ಫೆಲ್ಟಿಂಗ್ ಆನ್ ಇಟ್. ಅದ್ರ ಮೇಲೆ ಹೊಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಬಾಲಣ್ಣವ್ರು ಏನಾದರೂ ಹಿಂದೆ ಈಗ ಪಾಪ ಕುಸುಮಾವತಿ ಅವರು ಸೋತು ಹೋಗಿದ್ದಾರೆ, ಸಾಕಷ್ಟು ಹೋರಾಟ ಮಾಡಿದ್ದಾರೆ, ದಳದಿದ್ದಾರೆ ಅವ್ರು ಪಾಪ. ಅವ್ರು ಅನೇಕ ನೋವುಗಳನ್ನು ಅನುಭವಿಸಿದ್ದಾರೆ. ಅವ್ರ ಕಡೆಯಿಂದ ಆಗೋದ್ರಿಂದ ಅವ್ರು ನಿಂತಿದ್ದಾರೆ ಇವತ್ತು ಗಟ್ಟಿಯಾಗಿ. ಅದು ಮುಖ್ಯದ. ಜೊತೆಗೆ ಬಾಲನ್ನಂಥ ಬಸವಗೌಡ ಒಬ್ಬ ಅತ್ಯಂತ ನೋವಿನ ವ್ಯಕ್ತಿ ಮೇಲೆ ಬಂದು ಇವತ್ತು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗಳಿಗೆ ಇವತ್ತು ನಿರುತ್ತರ ಅಂತ ಹೈಕೋರ್ಟ್ ಅದ್ರಾಗ ಈಗ 19 ತಾರೀಕಿನ ಒಳಗಾಗಿ ಅದರ ವರದಿಗಳು ಕೊಡ್ರಪ್ಪ, FIR ಹೇಳಿದವ ತೊಗೊಂಡ್ಬಂದ್ರಿ ಅನ್ನುವಂಥದ್ದು. ಈ ನೆಲೆಯಲ್ಲಿ ಅಂದರೆ ಈಗಾಗಲೇ ಈ ದಿಶೆಯಲ್ಲಿ ಹುಡುಕಾಟನ ನಡೆಸಿದ್ದಾರೆ. ಬಾಲಣ್ಣವರ ಒಂದು ಏನಪ್ಪ ಅಂತಂದ್ರೆ ಶ್ರೂಡ್ನೆಸ್ ಜೊತೆಗೆ ಇಲ್ಲಿ ಆ ಸತ್ಯ ಘಟನೆಗಳ ನೆಲೆಗಟ್ಟಲ್ಲಿ ಇವತ್ತು ಮತ್ತೊಮ್ಮೆ ಏನೋ ಆಸೆ ಹುಟ್ಟದ. ಹೌದಪ್ಪ, ಈ ಒಂದು ಏನು ಮಾಡಿದಾರ ದುರಂತಗಳನ್ನ, ದಾಳಿಗಳನ್ನು ಮಾಡಿದಾರ, ಅವ್ರಿಗೆ ಈ ಸಲ ಪೆಟ್ಟು ಬೀಳಬಹುದಾ, ಅವ್ರು ಸಿಗ್ಬೋದಾ, ಉತ್ತರ ಸಿಗ್ಬೋದಾ, ಈ 74 ಹತ್ತು ಹೇಗೆ ಅವ್ರಿಗೆ ಉತ್ತರ ಸಿಗ್ಬೋದಾ ಅನ್ನುವಂಥ ಮಾತು ರೈಸ್ ಆಗ್ತಾ ಇದ್ದವು. ಹೀಗಾಗಿ ಈ ಹೊಸ ಒಂದು ಬೆಳವಣಿಗೆಯನ್ನು ಈ ಮಾಡಿದವರು ಅಂತೀವಲ್ಲ ನಾವು, ಈ ಹತ್ಯೆಗಳನ್ನು ಮಾಡಿದಂಥವ್ರು ಇದ್ದಾರಲ್ಲ, ಇವರು ಆರೋಪಿಗಳು ಅಥವಾ ಅಪರಾಧಿಗಳು, ಈಗ ಅದು ಸಿಗ್ಬೋದಾ? ಇದು ಇವತ್ತಿನ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಎಲ್ಲ ಕಡೆ ಕೇಳ್ತಾ ಇದೆ. ಇದಕ್ಕೆ ಏನು ಉತ್ತರ ಬರ್ಬೋದು, ಏನಿಲ್ಲ ಅನ್ನೋದು ದಾರಿ ನೋಡ್ತಾ ಇದ್ದೀವಿ. 19 ತಾರೀಕಿಗೆ ಇವ್ರು ಏನು ತನಕ ವರದಿಯನ್ನು ಕೊಡ್ತಾರೆ ಅವ್ರಿಗೆ ಅನ್ನೋದು ಸಹಿತ ಅಷ್ಟ ಮುಖ್ಯದ. ನೋಡೋಣ ಕಾದ. ಯಾಕಂದ್ರೆ ಇದು ವ್ಯವಸ್ಥಿತವಾಗಿ ಮುಚ್ಚಾಕುವ ಪ್ರಯತ್ನಗಳು ನಡೀತಾ ಇದ್ದಾವೆ ನಿರಂತರವಾಗಿ. ಇದು ಆಗಬಹುದಾ ಅಥವಾ ಸತ್ಯ ಹೊರತರಬಹುದಾ ಇನ್ನೂ ಪ್ರಶ್ನಾರ್ಹದ. ನೋಡೋಣ ಅದು ಏನಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಲಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ಸತ್ಯದ ಕೈ ಕನ್ನಡಿ ವಂದನೆಗಳು.